ಕನ್ನಡ ಲೈಫ್ ವೀಕ್ಷಕರಿಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪರಾಭವ ನಾಮ ಸಂವತ್ಸರದಲ್ಲಿ ಕನ್ಯಾ ರಾಶಿಯವರ ಭವಿಷ್ಯ ಹೇಗಿರುತ್ತೆ ಅನ್ನೋ ಕುತೂಹಲ ನಿಮ್ಮೆಲ್ಲರಿಗೂ ಇದ್ದೇ ಇರುತ್ತೆ ಅಲ್ವಾ? ಗ್ರಹಗಳ ಚಲನೆ ಈ ವರ್ಷ ನಿಮ್ಮ ಬದುಕಲ್ಲಿ ಯಾವ ಬದಲಾವಣೆ ತರುತ್ತೆ? ಇನ್ನು ಆದಾಯ ಹೆಚ್ಚಾಗುತ್ತಾ ಅಥವಾ ಖರ್ಚು ಕೈ ಮೀರುತ್ತಾ? ಜೊತೆಗೆ ರಾಜಕೀಯ ಹಾಗೆಯೇ ಮಾಧ್ಯಮ ಕ್ಷೇತ್ರದಲ್ಲಿರೋರಿಗೆ ಈ ವರ್ಷ ಯಾವ ಅದೃಷ್ಟ ಕಾದಿದೆ? ಈ ಎಲ್ಲ ಪ್ರಶ್ನೆಗಳಿಗೆ ನಾವು ಪ್ರಾಕ್ಟಿಕಲ್ ಆದ ಉತ್ತರಗಳನ್ನ ಇವತ್ತಿನ ವಿಡಿಯೋನಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋ ಕೊನೆಯಲ್ಲಿ ನಿಮ್ಮ ಅದೃಷ್ಟದ ಸಂಖ್ಯೆ, ಬಣ್ಣ ಹಾಗೆ ಕಷ್ಟಗಳನ್ನ ದೂರ ಮಾಡೋ ಅತ್ಯಂತ ಸರಳ ಪರಿಹಾರಗಳನ್ನು ಸಹ ಹೇಳ್ತಾ ಇದ್ದೀನಿ. ಹಾಗಾಗಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೀವು ಮಿಸ್ ಮಾಡದೆ ನೋಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಫಸ್ಟ್ ನಾವು ಈ ವರ್ಷ ಪಂಚಾಂಗದ ಲೆಕ್ಕಾಚಾರ ಹೇಗಿದೆ ಅಂತ ನೋಡ್ಕೊಂಬರೋಣ. ಬನ್ನಿ ಕನ್ಯಾ ರಾಶಿಯವ್ರಿಗೆ ಆದಾಯ ಬಂದು 8 ಅಂದರೆ ಖರ್ಚು 11, ಗೌರವ 3 ಅಂದರೆ ಅವಮಾನ 3. ಇದನ್ನು ನೋಡಿದ ತಕ್ಷಣ ನಿಮಗೊಂದು ಕ್ಲಾರಿಟಿ ಸಿಕ್ಕಿರ್ಬೇಕಲ್ವಾ? ಬರೋ ಆದಾಯ 8ಕ್ಕಿಂತ ಹೋಗೋ ಖರ್ಚು 11 ಹೆಚ್ಚಾಗಿದೆ. ಅಂದರೆ ದುಡ್ಡು ಬರುತ್ತೆ, ಆದರೆ ಕೈಯಲ್ಲಿ ನಿಲ್ಲೋದು ಕಷ್ಟ ಆಗುತ್ತೆ. ಹಾಗಾಗಿ ಈ ವರ್ಷ ನೀವು ಪ್ರತಿಯೊಂದು ವಿಚಾರದಲ್ಲೂ ನೀವು ಬಜೆಟ್ ಮಾಡಿಕೊಂಡು ಬದುಕೋ ಅಂತಹ ಪರಿಸ್ಥಿತಿ ಅಂತಲೇ ಹೇಳ್ಬೋದು. ಅನಾಗತ್ಯ ಶೋಕಿಗೆ ಹೋಗಬೇಡಿ. ಉಳಿತಾಯದ ಕಡೆ ನೀವು ಹೆಚ್ಚಾಗಿ ಗಮನವನ್ನು ಹರಿಸಿ. ಇನ್ನು ಗೌರವ ಮತ್ತು ಅವಮಾನ 2, 3, 3 ಇರೋದ್ರಿಂದ ನೀವು ಮಾತನಾಡಬೇಕಾದ್ರೆ ತುಂಬ ಹುಷಾರಾಗಿ ಮಾತಾಡಿ. ಯಾರ ಜೊತೆಗೂ ವಿನಾಕಾರಣ ಜಗಳಕ್ಕೆ ಹೋಗಬೇಡಿ. ಈ ವರ್ಷ ಕನ್ಯಾ ರಾಶಿಯ ಉದ್ಯೋಗಿಗಳಿಗೆ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ ಮಿಕ್ಸ್ಡ್ ರಿಸಲ್ಟ್ ಅಂತಲೇ ಹೇಳ್ಬೋದು. ವರ್ಷದ ಆರಂಭದಲ್ಲಿ ಯಾಕಪ್ಪ ಈ ಕೆಲಸ ಅಂತ ಅನಿಸೋಷ್ಟು ಟಾರ್ಗೆಟ್ ಮತ್ತು ಟೆನ್ಷನ್ ಇರಬಹುದು. ಆದರೆ ಬಾಸ್ ಜೊತೆ ಸಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಸಹ ಮೂಡ್ಬೋದು. ಆದರೆ ಡೋಂಟ್ ವರಿ, ನಿಮ್ಮ ಪ್ರಾಮಾಣಿಕತೆಗೆ ಬೆಲೆ ಸಿಕ್ಕೇ ಸಿಗುತ್ತೆ. ವರ್ಷದ ಮಧ್ಯಭಾಗದಲ್ಲಿ ಪ್ರಮೋಷನ್ ಅಥವಾ ಇನ್ಕ್ರಿಮೆಂಟ್ ಸಿಗೋ ಲಕ್ಷಣಗಳು ಸಹ ದಟ್ಟವಾಗಿದೆ ಅಂತಲೇ ಹೇಳ್ಬೋದು. ಕೆಲಸ ಬದಲಾಯಿಸಬೇಕು ಅಂತ ಅಂದ್ಕೊಳ್ಳೋರಿಗೆ ಒಳ್ಳೆ ಆಫರ್ ಸಹ ಬರುತ್ತೆ. ಆದರೆ ಸ್ವಲ್ಪ ತಾಳ್ಮೆ ಇರಲಿ ಅಷ್ಟೇ. ಇನ್ನು ಮಾಧ್ಯಮ, ಸಿನಿಮಾ ಮತ್ತು ಯೂಟ್ಯೂಬ್ನಂತಹ ಡಿಜಿಟಲ್ ಕ್ಷೇತ್ರದಲ್ಲಿರೋ ಕನ್ಯಾ ರಾಶಿಯವ್ರಿಗೆ ಈ ವರ್ಷ ಸೂಪರ್ ಹಿಟ್ ಅಂತಲೇ ಹೇಳ್ಬೋದು. ನೀವು ಕಾಯ್ತಾ ಇದ್ದ ಆ ಬಿಗ್ ಬ್ರೇಕ್ ಈ ವರ್ಷ ಸಿಗಲಿದೆ ಅಂತಲೇ ಹೇಳ್ಬೋದು. ಇನ್ನು ಹೊಸ ಪ್ರಾಜೆಕ್ಟ್ಗಳು ನಿಮ್ಮ ಕೈ ಸೇರುತ್ತೆ. ನಿಮ್ಮ ವರದಿಗಳಿಗೆ ಅಥವಾ ನಿರೂಪಣೆಗೆ ಸಮಾಜದಲ್ಲಿ ದೊಡ್ಡ ಮಟ್ಟದ ರೆಸ್ಪಾನ್ಸ್ ಸಿಗುತ್ತೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರೋರಿಗೆ ಸ್ಪಾನ್ಸರ್ಶಿಪ್ಗಳು ಬಂದು ಜೇಬು ತುಂಬ ಕಾಲ ಅಂತಲೇ ಹೇಳ್ಬೋದು. ಗ್ಲಾಮರ್ ಲೋಕದಲ್ಲಿ ನಿಮ್ಮ ಬೆಳವಣಿಗೆ ನೋಡ್ಬಿಟ್ಟು ತುಂಬ ಜನ ಹೊಟ್ಟೆ ಕಿಚ್ಚು ಪಡೋರು ಹೆಚ್ಚಾಗ್ತಾರೆ. ಗಾಸಿಪ್ಗಳಿಗೆ ನೀವು ತಲೆ ಕೆಡಿಸ್ಕೊಬೇಡಿ. ಆದರೆ ನಿಮ್ಮ ಕೆಲಸದ ಕಡೆ ಮಾತ್ರ ನೀವು ಹೆಚ್ಚಾಗಿ ಫೋಕಸ್ ಮಾಡಿ. ರಾಜಕಾರಣಿಗಳಿಗೆ ಈ ವರ್ಷ ಸ್ವಲ್ಪ ಹೈ ವೋಲ್ಟೇಜ್ ಡ್ರಾಮಾದಂತಿರುತ್ತೆ ಅಂತಲೇ ಹೇಳ್ಬೋದು. ಪರಾಭವ ಸಂವತ್ಸರದಲ್ಲಿ ನಿಮಗೆ ಅವಕಾಶಗಳು ಹೆಚ್ಚಾಗಿ ಬರುತ್ತೆ. ಜೊತೆಗೆ ಅಗ್ನಿ ಪರೀಕ್ಷೆಯೂ ಸಹ ಇದೆ ಅಂತಲೇ ಹೇಳ್ಬೋದು. ನಿಮ್ಮ ವಿರೋಧಿಗಳಿಗಿಂತ ನಿಮ್ಮ ಸ್ವಂತ ಪಕ್ಷದವರಿಂದಲೇ ನಿಮಗೆ ಅಡೆತಡೆಗಳು ಎದುರಾಗ್ಬೋದು. ನೀವು ಭಾಷಣ ಮಾಡಬೇಕಾದ್ರೆ ಹುಷಾರಾಗಿ ಮಾತಾಡಿ. ಒಂದು ಸಣ್ಣ ತಪ್ಪು ಸ್ಟೇಟ್ಮೆಂಟ್ ಸಹ ದೊಡ್ಡ ವಿವಾದ ಆಗ್ಬೋದು. ಆದರೆ ಪಾಸಿಟಿವ್ ವಿಚಾರ ಏನು ಅಂದರೆ ಪ್ರಾಮಾಣಿಕವಾಗಿ ಜನರ ಕೆಲಸ ಮಾಡೋ ನಾಯಕರಿಗೆ ಜನ ಬೆಂಬಲ ತುಂಬಾ ಹೆಚ್ಚಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಹೈಕಮಾಂಡ್ನಿಂದ ನಿಮಗೆ ಅನಿರೀಕ್ಷಿತವಾಗಿ ಹೊಸ ಜವಾಬ್ದಾರಿ ಅಥವಾ ಸ್ಥಾನಮಾನ ಸಿಗೋ ಯೋಗ ಗೋಚರ ಆಗ್ತಾ ಇದೆ. ಗ್ರೌಂಡ್ ಲೆವೆಲ್ನಲ್ಲಿ ನೀವು ಕೆಲಸ ಮಾಡಿ ಯಶಸ್ಸು ನಿಮ್ಮದೇ. ಬಿಸ್ನೆಸ್ ಮಾಡೋರು ಈ ವರ್ಷ ತುಂಬಾ ಕ್ಯಾಲ್ಕುಲೇಟ್ ಮಾಡಿಕೊಂಡು ಪ್ರತಿ ಹೆಜ್ಜೆ ಇಡೋದು ತುಂಬಾ ಒಳ್ಳೆಯದು. ಲಾಭ ಬರುತ್ತೆ, ಆದರೆ ಅದು ಬೇರೆ ಯಾವುದೋ ಒಂದು ರೂಪದಲ್ಲಿ ಖರ್ಚಾಗೋ ಸಾಧ್ಯತೆ ಸಹ ಗೋಚರ ಆಗ್ತಾ ಇದೆ. ಅಂಗಡಿ, ಹೋಟೆಲ್ ಅಥವಾ ಏಜೆನ್ಸಿ ನಡೆಸೋರು ಹೊಸದಾಗಿ ಏನಾದರೂ ದೊಡ್ಡ ಬಂಡವಾಳ ಹಾಕಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದರೆ ನೀವು ಬಂಡವಾಳ ಹಾಕೋಕ್ಕೂ ಮುಂಚೆನೇ ನೀವು ಒಂದು 10 ಸಲ ಯೋಚನೆ ಮಾಡಿ ಯಾವುದು ಸರಿ ಅನಿಸುತ್ತೋ ಆ ದಾರಿ ಹಿಡಿಯೋದು ತುಂಬಾ ಒಳ್ಳೆಯದು. ಇನ್ನು ಗ್ರಾಹಕರಿಗೆ ಸಾಲ ಕೊಡೋ ವಿಚಾರದಲ್ಲಿ ನೀವು ಮುಲಾಜಿಗೆ ಒಳಗಾಗಬೇಡಿ. ಯಾಕೆಂದರೆ ದುಡ್ಡಿನ ವಿಚಾರದಲ್ಲಿ ನೀವು ಪಕ್ಕ ಕಮರ್ಷಿಯಲ್ ಆಗಿರೋದು ತುಂಬಾ ಒಳ್ಳೆಯದು ನಿಮಗೇನೆ. ಇನ್ನು ರೈತಾಪಿ ವರ್ಗಕ್ಕೆ ಈ ವರ್ಷ ಹೇಗಿದೆ ಅಂತ ನಾವು ನೋಡೋದಾದರೆ ಒಳ್ಳೆ ಭರವಸೆ ತಂದಿದೆ ಅಂತಲೇ ಹೇಳ್ಬೋದು. ಕಷ್ಟಪಟ್ಟು ಬೆಳೆದ ಬೆಳೆಗೆ ತಕ್ಕ ಬೆಲೆ ಸಿಗುತ್ತೆ. ಇನ್ನು ತೋಟಗಾರಿಕೆ, ಅಡಿಕೆ, ತೆಂಗು ಬೆಳೆಗಾರರಿಗೆ ಇದು ಲಾಭದಾಯಕ ವರ್ಷ ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗಲ್ಲಿ ಮಳೆ ಗಾಳಿಯಿಂದ ಸ್ವಲ್ಪ ಟೆನ್ಷನ್ ಆದರೂ ಲಾಸ್ಟಲ್ಲಿ ಆ ಭೂತಾಯಿ ನಿಮ್ಮನ್ನು ಕೈ ಬಿಡಲ್ಲ. ಹೈನುಗಾರಿಕೆ ಮಾಡುವವರಿಗೆ ಇದು ಆರ್ಥಿಕವಾಗಿ ಕೈ ಹಿಡಿಯೋ ವರ್ಷ ಅಂತಲೇ ಹೇಳ್ಬೋದು. ಪರ್ಸನಲ್ ಲೈಫ್ ಬಗ್ಗೆ ಹೇಳೋದಾದರೆ ಕೆಲಸದಲ್ಲಿ ಒತ್ತಡ ಹೆಚ್ಚಾಗಿರೋದ್ರಿಂದ ಫ್ಯಾಮಿಲಿಗೆ ಟೈಮ್ ಕೊಡೋದು ತುಂಬಾ ಕಷ್ಟ ಆಗ್ಬೋದು. ಇದರಿಂದ ನಿಮ್ಮ ಪತಿ ಪತ್ನಿ ಮಧ್ಯೆ ಸಣ್ಣ ಪುಟ್ಟ ಜಗಳಗಳು ಬರಬಹುದು. ಇದರಿಂದ ನಿಮಗೆ ಸಮಯ ಸಿಕ್ಕಾಗೆಲ್ಲ ನೀವು ನಿಮ್ಮ ಕುಟುಂಬದವ್ರ ಜೊತೆ ನೀವು ಸಮಯವನ್ನು ಕಳೆಯಿರಿ.
ಸೆಪ್ಟೆಂಬರ್ ಆದಮೇಲೆ ಮದುವೆ ನಾಮಕರಣದಂತಹ ಶುಭ ಕಾರ್ಯಗಳು ಮನೆಯಲ್ಲಿ ನಡೆಯುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯ ವಿಚಾರಕ್ಕೆ ಬಂದರೆ ಗ್ಯಾಸ್ಟ್ರಿಕ್, ಬೆನ್ನೋವು ಹಾಗೆಯೇ ನಿದ್ದೆ ಬರದಿರೋ ಸಮಸ್ಯೆಗಳು ನಿಮ್ಮನ್ನು ಕಾಣಿಸ್ಕೊಬೋದು. ಆದಷ್ಟು ನೀವು ಫಾಸ್ಟ್ ಫುಡ್ಡನ್ನು ಕಡಿಮೆ ಮಾಡಿ, ಹಾಗೆಯೇ ಪ್ರತಿದಿನ ನೀವು ಒಂದು ಅರ್ಧ ಗಂಟೆ ವಾಕಿಂಗ್ ಅಥವಾ ಯೋಗ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಹೆಲ್ತ್ ಈಸ್ ವೆಲ್ತ್, ಇದನ್ನು ಮರೆಯೋಕ್ಕೆ ಹೋಗಬೇಡಿ. ಇನ್ನು ವಿದ್ಯಾರ್ಥಿಗಳಿಗೆ ಈ ವರ್ಷ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ, ವಿದ್ಯಾರ್ಥಿಗಳಿಗೆ ಈ ವರ್ಷ ಗೋಲ್ಡನ್ ಟೈಮ್ ಅಂತಲೇ ಹೇಳ್ಬೋದು. ಆದರೆ ನಿಮ್ಮ ಕೈಯಲ್ಲಿರೋ ಮೊಬೈಲ್ ಮತ್ತು ಸೋಷಿಯಲ್ ಮೀಡಿಯಾದಿಂದ ನೀವು ಸ್ವಲ್ಪ ದೂರ ಇರಬೇಕು ಅಷ್ಟೇ. ಇನ್ನು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರಿಗೆ ಯಶಸ್ಸು ಖಂಡಿತ ಅಂತಲೇ ಹೇಳ್ಬೋದು. ವಿದೇಶಕ್ಕೆ ಹೋಗಿ ಓದಬೇಕು ಅಂತ ಅಂದ್ಕೊಂಡವ್ರಿಗೆ ಸ್ಕಾಲರ್ಶಿಪ್ ಜೊತೆಗೆ ಒಳ್ಳೆ ಅವಕಾಶಗಳು ಸಹ ಸಿಗಲಿದೆ. ಈ ವರ್ಷ ಕನ್ಯಾ ರಾಶಿಯವರಿಗೆ ಅದೃಷ್ಟ ಸಂಖ್ಯೆ ಬಂದು 5, 6. ಅದೃಷ್ಟದ ದಿನ ಬುಧವಾರ, ಶುಕ್ರವಾರ. ಅದೃಷ್ಟದ ಬಣ್ಣ ಹಸಿರು ಬಣ್ಣ, ಲೈಟ್ ಬ್ಲೂ ಕಲರ್. ಬದುಕಿನಲ್ಲಿ ನೀವು ಪಾಸಿಟಿವಿಟಿನ ಹೆಚ್ಚಿಸ್ಕೊಬೇಕು ಅಂದರೆ ನೀವು ಈ ಸರಳ ಪರಿಹಾರಗಳನ್ನ ಫಾಲೋ ಮಾಡಿ. ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ ನೀವು ಸೂರ್ಯದೇವನಿಗೆ ನೀವು ಜಲವನ್ನು ಅರ್ಪಿಸಿ, ಮತ್ತು ನೀವು ಓಂ ಸೂರ್ಯಾಯ ನಮಃ ಅಂತ ಹೇಳಿ. ಈ ಥರ ಹೇಳ್ತಾ ಬರೋದ್ರಿಂದ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಅನ್ನೋದು ಹೆಚ್ಚಾಗುತ್ತೆ. ಇನ್ನು ಬುಧವಾರ ನೀವು ಹಸುವಿಗೆ ಹಸಿರು ಹುಲ್ಲನ್ನು ಕೊಡಿ. ಇದರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬರೋ ವಿಘ್ನಗಳೆಲ್ಲ ದೂರ ಆಗುತ್ತೆ. ಇನ್ನು ಪ್ರತಿ ಶನಿವಾರ ನೀವು ಹನುಮಾನ್ ಚಾಲಿಸವನ್ನು ಓದಿ. ಈ ಥರ ಓದ್ತಾ ಬರೋದ್ರಿಂದ ನಿಮ್ಮ ಮಾನಸಿಕ ಧೈರ್ಯ ಹೆಚ್ಚಾಗುತ್ತೆ, ಹಾಗೆ ಶತ್ರುಗಳ ಕಾಟ ಕಮ್ಮಿ ಆಗುತ್ತೆ. ಜ್ಯೋತಿಷ ಅನ್ನೋದು ನಮಗೊಂದು ಗೈಡ್ಲೈನ್ಸ್ ಇದ್ದಾಗೆ ಅಷ್ಟೇ. ನಮ್ಮ ಭವಿಷ್ಯ ರೂಪಿಸುವುದು ನಾವು ಪಡೋ ಶ್ರಮ ಅನ್ನೋದು ಮಾತ್ರ ಯಾವತ್ತೂ ನೀವು ಮರಿಬೇಡಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಕನ್ಯಾ ರಾಶಿಯ ಬಂಧುಗಳು ಹಾಗೆಯೇ ಸ್ನೇಹಿತರೆಲ್ಲರಿಗೂ ನೀವು ಈ ವಿಡಿಯೋನ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಮುಂದಿನ ವಿಡಿಯೋನಲ್ಲಿ ಯಾವ ರಾಶಿಯ ಭವಿಷ್ಯ ಬೇಕು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಇನ್ನೂ ನೀವು ನಮ್ಮ ಕನ್ನಡ ಲೈಫ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ನೀವು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ನಾನು ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.